ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಕ್ಯಾನ್ಸೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಪೇಜ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್. ಇವತ್ತು ನಾನು ನಮ್ಮ ಶಾಪ್ ಕಾರ್ ಹಾಟ್ ಸ್ಪಾಟ್ ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರುವಂತಹ ಕೆಂಗಲ್ ಹನುಮಂತಯ್ಯ ರಸ್ತೆಯಲ್ಲಿ ಇರುವಂತಹ ನಮ್ಮ ಶಾಪ್ ಅಲ್ಲಿ ಒಂದು ಥಾರ್ನ ಫುಲ್ ಫಿಟ್ಟಿಂಗ್ ಮಾಡಿದ್ದೀವಿ. ಥಾರ್ ನೀವು ನೋಡಬಹುದು, ಬಹಳ ದೂರದಿಂದ ಬಂದಿದೆ. ಥಾರ್ ಬಂದು ನಿಮ್ಗೆ ಈ ಗಾಡಿ ಮಧುರೈಯಿಂದ ಬಂದಿದೆ. ಈ ಕಾರಿನ ಓನರ್ ಮಿಸ್ಟರ್ ಅನ್ಬು ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹಲೋ ಸರ್, ವೆಲ್ಕಮ್ சார். எப்படி இருக்கீங்க? நல்லா இருக்கு. நீங்க எப்படி? சார் சூப்பரா இருக்கிறேன். ஸோ அவர் அங்கிள் மிஸ்டர் வித்யாபதி. எஸ். அவர் யூ சார்? நல்லா இருக்கிறேன். ஸோ சார் வந்துட்டு தமிழ்நாடுல மதுரையில வந்திருக்காரு. ஸோ இந்த தாருக்கு நாங்க நிறைய ஃபிட்டிங்ஸ் எல்லாம் பண்ணிருக்கோம். வேலையெல்லாம் முடிஞ்சிருக்கு, ஃபைனலா வேலை ஆயிருக்கு. ஸோ இப்போ சார் கிட்ட ஒரு ஜுனியம் ஃபீட்பேக் கேட்கலாம். அவருக்கு எப்படி நம்ம வேலை எல்லாம் எப்படி பிடிச்சிருக்கா. சார், நீங்க வேலையெல்லாம் பார்த்துருக்கீங்க, ஃப்ரம் த பிகினிங் எல்லாம் வேலை கம்ப்ளீட் ஆயிருக்கு. ஸோ வாட் இஸ் யுவர் எக்ஸ்பீரியன்ஸ் சார்? ரொம்ப நல்லா இருந்துச்சு. யூடியூப்ல உங்களோட ரிவ்யூஸ் பார்த்துட்டு எதிர்பார்த்ததோடவே நல்ல பெஸ்ட் ப்ரைஸ்ல பண்ணி கொடுத்தீங்க. ஒர்க் ரொம்ப சூப்பரா இருந்துச்சு. நல்லா ஃபினிஷிங்கா பண்ணி கொடுத்தீங்க. குவாலிட்டி எல்லாம் குவாலிட்டி எல்லாமே நல்லா இருந்துச்சு. நீங்க பேஷண்டா இருந்து இவ்வளவு நேரம் யாருமே இருக்க மாட்டாங்க சார். அது நாங்க மதுரையில இருந்து வந்தோம்ன்றதுக்காண்டியே நீங்க அந்த விஷயத்த சார், நீங்க அவ்வளவு தூரத்தில் தான் வந்திருக்கீங்க சார். ஸோ யூ கேம், தட் இஸ் ஹாப்பினஸ் ஃபார் அஸ். ஸோ நீங்க உங்க ஃப்ரெண்ட்ஸ் சர்க்கிள்ல, உங்க கனெக்டட் பீப்புள்ல நம்ம ஷாப்புக்கு ரெஃபர் பண்ணுங்க சொல்லிட்டு கேட்டுக்கிறேன். கண்டிப்பா. ஓகேயா? ஸோ வேலையெல்லாம் உங்களுக்கு திருப்தியா இருக்கு. Satisfaction. பிரைசிங் எல்லாம் எப்படி இருக்கு சார்? பிரைசிங் வந்து இத குறைச்சுலாம் சொல்ல முடியாது. அந்த ரீசனபிளா குவாலிட்டிக்கு ஏத்த அந்த காம்பாக்ட் பிரைஸ்னு சொல்றாங்கல்ல, எங்களுக்கு சாட்டிஸ்பாக்சனா இருக்கு. பிரைஸ்ல பொருள்ல மட்டும் சாட்டிஸ்பாக்சன் இல்ல, நீங்க வாங்கின அந்த குறிய பணத்திலையும் எங்களுக்கு சாட்டிஸ்பாக்சன் ஆகும். தேங்க்யூ. ஸோ நீங்க வந்ததுக்கு ரொம்ப ரொம்ப தேங்க்ஸ் சார். தேங்க்ஸ் அலாட் சார். தேங்க்யூ. ஸோ இப்போ நாங்க என்ன பண்ணோம், தேங்க்யூ வெரி மச் சார். உங்க வீடியோ இந்த வண்டிக்கு என்ன ஃபிட்டிங்ஸ் பண்ணியிருக்கோம் வியூவರ್ಸ್ಗೆ கொஞ்சம் ಕಾಮಿಕ್ರಿ. ಓಕೆ, ಖಂಡಿತ. ಸೊ ಫ್ರೆಂಡ್ಸ್, ನೀವು ನೋಡ್ಬೋದು ನಮ್ಮ ಬ್ರದರ್ಸ್ ಬಂದು ತಮಿಳ್ನಾಡಿಂದ ಬಂದಿದ್ದಾರೆ. ನಾನು ಒಂದ್ ಸ್ವಲ್ಪ ತಮಿಳ್ ಮಾತಾಡೋದನ್ನ ಕಲ್ತಿದ್ದೀನಿ ಬಹಳ ಮುಂಚೆನೆ. ಅದು ಆಕ್ಚುಲ್ ಆಗಿ ಒಂದು ನೋಡಿ, ಭಾಷೆ ಅನ್ನೋದು ಒಂದು ಒಬ್ರು ಮಧ್ಯೆ ಒಂದು ನೆಟ್ವರ್ಕ್, ಒಂದು ಲಿಂಕ್ ವೆರಿ ಇಂಪಾರ್ಟೆಂಟ್. ಸೊ ನೋಡಬಹುದು ನೀವು, ಈ ಕಾರ್ಗೆ ನಾವು ಫ್ರಂಟ್ ಗ್ರಿಲ್ ಹಾಕಿದೀವಿ, ರ್ಯಾಂಗ್ಲರ್ ಟೈಪ್ ಹೆಡ್ಲೈಟ್ ಮೈನಸ್ ಡಿಸೈನ್ ಹಾಕಿದೀವಿ. ಮುಂದೆಗಡೆ ಸ್ಮೋಕ್ ಶೇಡೆಡ್ DRL ಹಾಕಿದೀವಿ. ಫಾಗ್ ಲೈಟ್ ಜಾಗದಲ್ಲಿ ಟ್ರೈ ಕಲರ್ ಪ್ರೊಜೆಕ್ಟರ್ ಫಾಗ್ ಲೈಟ್ ಹಾಕಿದೀವಿ. ಇದು ಎಕ್ಸ್ಟೀರಿಯರ್. ಸೊ ಇದಾದ ನಂತರ ನೀವು ಸೈಡ್ ಅಲ್ಲಿ ನೋಡಬಹುದು, ಫೆಂಡರ್ ಕವರ್ ಹಾಕಿದೀವಿ, ಫೆಂಡರ್ ಟ್ರಿಮ್ ಅಂತಾನು ಹೇಳ್ಬೋದು. ಸೊ ಅದಾದ ನಂತರ ಸೈಡ್ ಹಿಂಜಸ್ ಹಾಕಿದೀವಿ, ಮತ್ತೆ ಮಿರರ್ ಕ್ಯಾಪ್ಸ್, ನಿಮ್ಗೆ ಪಿಯಾನೋ ಫಿನಿಶ್ ಅಲ್ಲಿ ಇರುವಂತಹ ಮಿರರ್ ಕ್ಯಾಪ್ ಅಂತೆ, ಹ್ಯಾಂಡಲ್ ಕ್ಯಾಚರ್ ಹಾಕಿದೀವಿ. ಸೊ ಅದೇ ತರ ನೀವು ನೋಡ್ತಾ ಬಂದ್ರೆ ಬ್ಯಾಕ್ ಸೈಡ್ ಅಲ್ಲಿ ಟೇಲ್ ಲೈಟ್ ಹಾಕಿದೀವಿ. ಇದು ಹೊಸ ಡಿಸೈನ್, ಹೊಸ ಮಾಡಲ್ ಟೇಲ್ ಲೈಟ್ ಹಾಕಿದೀವಿ. ಮತ್ತೆ ರಿಫ್ಲೆಕ್ಟರ್ ಲೈಟ್ ಇದೆ. ಅಗೈನ್ ಇದು ಬ್ಯಾಕ್ ಸೈಡ್ ಹಿಂದೆಗಡೆ ಹ್ಯಾಂಡಲ್ಗೂ ಕೂಡ ಪಿಯಾನೋ ಫಿನಿಶ್ ಹ್ಯಾಂಡಲ್ ಕವರ್ ಹಾಕಿದೀವಿ. ಇಂಟೀರಿಯರ್ ಅಲ್ಲಿ ನೋಡೋಣ, ಸೀಟ್ ಕವರ್ ಮಾಡಿದೀವಿ. ಫ್ರೆಂಡ್ಸ್, ಸೀಟ್ ಕವರ್ ಅಂತೂ ನಾವು ರೆಗ್ಯುಲರ್ ಆಗಿ ಮಾಡ್ತಾ ಇರ್ತೀವಿ. ಬಟ್ ಈ ಕಾರಿಗೆ ಏನ್ ಫಿನಿಶಿಂಗ್ ಬಂದಿದೆ, ಏನ್ ಫಿಟ್ಟಿಂಗ್ ಬಂದಿದೆ, ರಿಯಲಿ ಅಮೇಸಿಂಗ್. ಆ ಕ್ವಾಲಿಟಿ ನೀವು ನೋಡಿದ್ರೆ ನಿಮ್ಗೆ ಅನ್ಸುತ್ತೆ ನೀವು ಕೂಡ ಸೀಟ್ ಕವರ್ ಮಾಡಿಸ್ಬೇಕಂದ್ರೆ ನಮ್ ಶಾಪ್ಗೆನೆ ಬರ್ಬೇಕು ಅಂತ. ಆ ಸೀಟ್ ಕವರ್ ಕ್ವಾಲಿಟಿ ಮತ್ತೆ ಫಿನಿಶಿಂಗ್ ಯಾವ ತರ ಫಿಟ್ಟಿಂಗ್ ಬಂದಿದೆ, 100% ಒರಿಜಿನಲ್ ಟೈಪ್ ಫಿಟ್ಟಿಂಗ್ ಮಾಡಿದೀವಿ. ಶೇಪ್ ಎಲ್ಲ ಯಾವ ತರ ಇದೆ ಅಂತ ನೋಡೋಣ ಬನ್ನಿ. ಚಾಯ್ಸ್ ಮಾಡಿದ್ದಾರೆ, ಬಹಳ ಚೆನ್ನಾಗಿದೆ ಕಲರು. ಈ ಬ್ಲಾಕ್ ಕಾರಿಗಂತೂ ಡಿಫ್ರೆಂಟ್ ಆಗಿದೆ, ಬಹಳ ನಂಗಂತೂ ಈ ಕಲರು ಇಷ್ಟ ಆಯ್ತು. ಸಿಂಪಲ್ ಡಿಸೈನ್, ಒಂದೇ ಕಲರು, ಏನೋ ಒಂದು ಜಾತ್ರೆ ತರ ಮಾಡ್ಕೊಂಡಿಲ್ಲ. ಸಿಂಗಲ್ ಕಲರ್, ಸಿಂಪಲ್ ಡಿಸೈನು, ಸಿಂಪಲ್ ಸ್ಟಿಚಿಂಗು. ಮತ್ತೆ ಇವ್ರೇನ್ ಮಾಡಿದ್ದಾರೆ, ಆರ್ಎಂ ರೆಸ್ಟ್ ಹಾಕ್ಸಿದ್ದಾರೆ. ಅದು ಫೈಬರ್ ಆರ್ಎಂ ರೆಸ್ಟ್ಗೂ ಕೂಡ ಏನ್ ಮಾಡಿದ್ದಾರೆ, ಇದೇ ಮೆಟೀರಿಯಲ್ ಅಲ್ಲಿ ಅವರು ಕವರಿಂಗ್ ಮಾಡಿಸ್ಕೊಂಡಿದ್ದಾರೆ. ಜನರಲಿ ನೀವು ಆರ್ಮ್ ರೆಸ್ಟ್ ಅಂತ ಅಂದ್ಮೇಲೆ ಬ್ಲಾಕ್ ಕಲರ್ ಬರುತ್ತೆ, ಇದನ್ನ ಇವರು ಸೇಮ್ ಇಂಟೀರಿಯರ್ ಮ್ಯಾಚಿಂಗ್ ಕಲರ್ ಮಾಡ್ಕೊಂಡಿದ್ದಾರೆ. ಅದಾದ ನಂತರ ಫ್ಲೋರಿಂಗ್ ಅಲ್ಲಿ GFX ಮ್ಯಾಟ್ ಹಾಕಿದೀವಿ. GFX ಮ್ಯಾಟ್ ನಮ್ಮ ಹತ್ರ ಎಲ್ಲಾ ಕಾರ್ಗೂ ಅವೈಲಬಲ್ ಇದೆ. ಮತ್ತೆ ಆಂಬಿಯಂಟ್ ಲೈಟ್ ಕೂಡ ಇವರು ಜಾಸ್ತಿ ಮಾಡಿಸಿಲ್ಲ, ಮಾಡಿಸಬಹುದಾಗಿತ್ತು, ಆದ್ರೆ AC ವೆಂಟಿಗೆ ಇವರು ಆಂಬಿಯಂಟ್ ಲೈಟ್ ಹಾಕ್ಸಿದ್ದಾರೆ. ನೋಡಿ, ಹೆಡ್ಲೈಟ್ಸ್ ಆನ್ ಆಗಿದೆ. ಸೊ ಇದರಲ್ಲಿ ನಿಮ್ಗೆ ಬ್ರೈಟ್ನೆಸ್ ಬಹಳ ಚೆನ್ನಾಗಿದೆ. ಪ್ಲಸ್ ವೈಟ್ ಕಲರ್ ರಿಂಗ್ ಇದೆ, ಮತ್ತೆ DRL ಕೂಡ ವೈಟ್ ಕಲರ್ ಇದೆ. ಸ್ಮೋಕ್ ಇದು ಹೈ ಬೀಮ್, ಲೋ ಬೀಮು.
ಸೊ ನಿಮಗೆ ಥ್ರೋ ಬಹಳ ಚೆನ್ನಾಗಿದೆ. ಸದ್ಯಕ್ಕೆ ಲೈಟ್ಸ್ ಇದ್ರು ನೀವು ಆಚೆಗಡೆ ಗಾಡಿ ತೆಗ್ಬಿಟ್ಟು ಕೂಡ ನಾನು ವಿಡಿಯೋ ಮಾಡ್ತೀನಿ. ಸೊ ಇಂಡಿಕೇಟರ್ ಆರೆಂಜ್ ಕಲರ್ ಇಂಡಿಕೇಟರ್ ಬರುತ್ತೆ ಇದರಲ್ಲಿ ನೋಡ್ಬೋದು. ಇದೇ ರಿಂಗಲ್ಲಿ ಹೆಡ್ಲೈಟ್ ರಿಂಗಲ್ಲಿ ಆರೆಂಜ್ ಕಲರ್ ಇಂಡಿಕೇಟರ್ ಬರುತ್ತೆ. ಮತ್ತೆ ಪ್ರೊಜೆಕ್ಟರ್ ಅಲ್ಲಿ ಟ್ರೈ ಕಲರ್ ಫಾಗ್ ಲೈಟ್ ಪ್ರೊಜೆಕ್ಟರ್ಸ್ ಹಾಕಿದೀವಿ ನೋಡ್ಬೋದು, ವೈಟ್ ಕಲರು. ನೆಕ್ಸ್ಟ್ ಚೇಂಜ್ ಮಾಡಿದ್ರೆ ಯೆಲ್ಲೋ ಕಲರ್ ಬಂತು, ನೆಕ್ಸ್ಟ್ ಚೇಂಜ್ ಮಾಡಿದ್ರೆ ಹಾಫ್ ವೈಟ್ ಬಂತು. ಸೊ ಈ ತರ ಗಾಡಿನೇ ಚೇಂಜ್ ಆಗ್ಬಿಟ್ಟಿದೆ. ಗ್ರಿಲ್ ಕೂಡ ನೋಡಿ ನೀವು ಯಾವ ತರ ಇದೆ ಅಂತ. ಸೊ ಅದೇ ತರ ಬ್ಯಾಕ್ ಸೈಡ್ ಅಲ್ಲಿ ಬಂದಾಗ ಇದರಲ್ಲಿ ಇನ್ನೊಂದು ಐಟಮ್ ಹಾಕಿದೀವಿ. ನನ್ಗೆ ಜಸ್ಟ್ ಈಗ ಕಸ್ಟಮರ್ ಜ್ಞಾಪಿಸಿದ್ರು, ಏನಂದ್ರೆ ಅದು ಇಂಜಿನ್ ಗಾರ್ಡ್ ಹಾಕಿದೀವಿ. ಅದನ್ನ ನಾವು ತೋರ್ಸಕ್ಕಾಗಲ್ಲ. ಟೇಲ್ ಲೈಟ್ಸ್ ನೋಡಿ ಯಾವ ತರ ಇದೆ ಅಂತ, ಬಹಳ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಟೇಲ್ ಲೈಟು ಮತ್ತೆ ರಿಫ್ಲೆಕ್ಟರ್, ಇಂಡಿಕೇಟರ್ ಹಾಕಿದ್ರೆ ಈ ತರ ಬರುತ್ತೆ. ರಿವರ್ಸ್ ಹಾಕಿದಾಗ ರಿವರ್ಸ್ ಯಾವ ತರ ಬರುತ್ತೆ ಅಂತ ಕೂಡ ನೋಡೋಣ. ನೋಡಿ, ರಿವರ್ಸ್ ಲೈಟ್ ಕೂಡ ಈ ತರ ಬರ್ತಾ ಇದೆ ನಿಮ್ಗೆ. ಸೊ ಸೂಪರ್ ಆಗಿದೆ ಫ್ರೆಂಡ್ಸ್. ಈ ತರ ನೀವು ನಿಮ್ಮ ಕಾರ್ಗೆ ಮಾಡಿಫಿಕೇಶನ್ ಮಾಡ್ಬೇಕಂದ್ರೆ ಇವತ್ತೇ ನಮ್ಮ ಶಾಪ್ ಕಾರ್ ಹಾಟ್ಸ್ಪಾಟ್ಗೆ ಬನ್ನಿ. ನೋಡಿ ಫ್ರೆಂಡ್ಸ್, ಯಾವ ತರ ಇದೆ ಅಂತ ಬ್ರೈಟ್ನೆಸ್ ನೋಡ್ಬೋದು. ರೋಡ್ ವಿಸಿಬಿಲಿಟಿ, ರೋಡಲ್ಲಿ ನಿಮಗೆ ಎಷ್ಟೊಂದು ಬ್ರೈಟ್ ಇದೆ ಅಂತ. ಗಾಡಿ ಅಂತೂ ಸೂಪರ್ ಆಗಿದೆ. ಸೊ ನೀವು ನಿಮ್ಮ ಕಾರ್ಗೆ ಈ ತರ ಮಾಡಿಫಿಕೇಶನ್ಸ್ ಮಾಡ್ಕೋಬೇಕಂದ್ರೆ ನಮ್ಮ ಶಾಪ್ ಕಾರ್ ಹಾಟ್ಸ್ಪಾಟ್ಗೆ ಬನ್ನಿ. ಏನಾದರೂ ಇನ್ಫಾರ್ಮೇಶನ್ ಬೇಕು, ಡೀಟೇಲ್ಸ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಿ. ನಮ್ಮ ಶಾಪ್ ನೀವು ನೋಡ್ಬೋದು, ಕಾರ್ ಹಾಟ್ಸ್ಪಾಟ್, ಶಾಂತಿನಗರ ಬಸ್ ಸ್ಟ್ಯಾಂಡ್ ಎದುರುಗಡೆ, ಬೆಂಗಳೂರು, ಕೆಂಗಲ್ ಹನುಮಂತಯ್ಯ ರಸ್ತೆ. ಥ್ಯಾಂಕ್ ಯು ವೆರಿ ಮಚ್. ನೋಡಿ, ಹೆಡ್ಲೈಟ್ಸ್ ಆನ್ ಮಾಡಿದ್ದೀವಿ. ಹೆಡ್ಲೈಟ್ಸ್ ಪವರ್ ಯಾವ ಥರ ಇದೆ ಅಂತ ಬ್ರೈಟ್ನೆಸ್ ನೀವು ನೋಡ್ಬೋದು. ಹೈ ಬೀಮು, ಲೋ ಬೀಮ್ ಇದು. ಸೊ ಹೈವೇಯಲ್ಲಿ ನಿಮಗೆ ಬಹಳ ಚೆನ್ನಾಗಿ ಕವರ್ ಆಗುತ್ತೆ. ಈ ಸ್ಟಾಕ್ ಹೆಡ್ಲೈಟ್ಸ್ ಬರುತ್ತಲ್ಲ, ಅದು ಹಳೆ ಅಂಬಾಸಡರ್ ಹೆಡ್ಲೈಟ್ ಥರ ಇರುತ್ತೆ, ದುಃಖ ಇರಲ್ಲ. ಆಫ್ಟರ್ ಮಾರ್ಕೆಟ್ ಆದಾಗ ನಿಮಗೆ ಬಹಳ ಚೆನ್ನಾಗಿ ಕಾಣಿಸುತ್ತೆ.